ಹಲೋ ಟೆಕೀಸ್, ಇವತ್ತು ಅನ್ಬಾಕ್ಸ್ ಮಾಡೋಣ ಬ್ಲೂ ಆರ್ಮರ್ C50 Pro. ಸೊ ಹಾಗೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಟೆಕ್ ಹಿಂಗ್ 1986 ಅಂತ ಸರ್ಚ್ ಮಾಡಿದ್ರೆ ನನಗೆ ಸಿಗುತ್ತೆ. ಸೊ ಇಟ್ ಇಸ್ ಟೈಮ್ ಟು ಅನ್ಬಾಕ್ಸ್ ಬ್ಲೂ ಆರ್ಮರ್ C50 Pro. ಸೊ ಇದನ್ನು ನಾನು ನನ್ನ ಹೆಲ್ಮೆಟ್ ಇದೆಯಲ್ಲ, ಹೆಲ್ಮೆಟು MT ನೈಟ್ ಹಾಕ್ ಅಮರ್ S ಅದರಲ್ಲಿ ಮೌಂಟ್ ಮಾಡ್ತಾ ಇದ್ದೀನಿ. ಬನ್ನಿ ಮೌಂಟ್ ಮಾಡೋಣ. ಈ ಬ್ಲೂ ಆರ್ಮರ್ ಪ್ಯಾಕಿಂಗ್ ಅಂತೂ ಫುಲ್ ಸೆಕ್ಸಿ ಆಗಿದೆ ನೋಡಿ. ಲೈಕ್ ಇದು ಓಪನ್ ಮಾಡಿದಾದ್ಮೇಲೆ ಸ್ಟಿಕ್ಕರ್ನ ಓಪನ್ ಮಾಡಿದ್ರೆ ಹೀಗೆ ನೋಡಿ, ಸ್ಟಿಕ್ಕರ್ನ ಓಪನ್ ಮಾಡಬೇಕು. ಸ್ಟಿಕ್ಕರ್ ಓಪನ್ ಮಾಡಿದ ತಕ್ಷಣ ಹೆಂಗೆ ಬರುತ್ತೆ, ಸೂಪರ್ ಆಗಿದೆಯಲ್ಲ. ಈ ಥರ ಬರುತ್ತೆ. ಈ ಪ್ರಾಡಕ್ಟ್ ನಿಮಗೆ IP67 ಬರುತ್ತೆ. ಸೊ ಬೇಸಿಕಲಿ ಇದು ವಾಟರ್ ಪ್ರೂಫ್ ಆ್ಯಂಡ್ ಯಾಕಂದರೆ ನಾವು ಹೆಲ್ಮೆಟ್ ಆಚೆ ಹಾಕ್ತೀವಲ್ಲ, ಸೊ ಅದಕ್ಕೋಸ್ಕರ ಇದು ವಾಟರ್ ಪ್ರೂಫ್ ಬರಲೇಬೇಕು. ಇಲ್ಲಾಂದರೆ ಈ ಮಾಡಲ್ಲು ಇದ್ರೆ ಎಷ್ಟು ಹೋದರೆ ಎಷ್ಟು. ಸೊ ನಾನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದು ಏನಂದರೆ ಈ ಪರ್ಟಿಕ್ಯುಲರ್ ಇದು ವೈರ್ಲೆಸ್ ಏನಂತಾರೆ ಟೀ ಸ್ಟಿಕ್ ಅಂತ. ಇದು ಏನಂದರೆ ಹ್ಯಾಂಡಲ್ ಬಾರ್ ಮೇಲೆ ಮೌಂಟ್ ಮಾಡ್ತೀವಿ. ಹ್ಯಾಂಡಲ್ ಬಾರ್ ಮೇಲೆ ಮೌಂಟ್ ಮಾಡಿಬಿಟ್ಟು ನಾವು ಬೇಸಿಕಲಿ ಹೆಲ್ಮೆಟ್ ಮೇಲೆ ಮೌಂಟ್ ಮಾಡಿರ್ತೀವಿ. ಆ ಪರ್ಟಿಕ್ಯುಲರ್ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವರು ಹ್ಯಾಂಡಲ್ ಬಾರ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಷ್ಟೊಂದೆಲ್ಲ ಆಕ್ಸೆಸರೀಸ್ ಕೊಟ್ಟಿದ್ದೇನೆ. ಒಂದ್ಸತಿ ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಸೊ ಸಿಂಪ್ಲಿಫೈ ಮಾಡೋಣ. ಫಸ್ಟ್ ಒನ್ ಇಸ್ ಇದು ಹಾರ್ನೆಸ್ ನಮ್ಗೆ ಕೊಟ್ಟಿರೋದು. ಈ ಹಾರ್ನೆಸ್ ಏನಂದರೆ ಇಟ್ ಕ್ಯಾನ್ ಬಿ ಕನೆಕ್ಟೆಡ್ ಟು ಮೈಕ್ ಮತ್ತು ಡಾಕ್ಗೆ ಮತ್ತು ಸ್ಪೀಕರ್ಸ್ಗೆ ಈ ಹಾರ್ನೆಸ್ ಯೂಸ್ ಮಾಡೋದು. ಸೊ ಕ್ಲಿಕ್ ಡಾಕ್ ಕೇಬಲ್ಲು ಹಿಂಗೆ ಕೊಟ್ಟಿರೋದು. ಸೊ ಕೇಬಲಿಂದ ಇದು ಮೋಸ್ಟ್ಲಿ ಚಾರ್ಜಿಂಗ್ ಇದಕ್ಕಿರುತ್ತೆ. ಆಮೇಲೆ ಮ್ಯಾಟ್ ಡಾಕ್ ವೆಲ್ಕ್ರೋ, ಸೊ ಇದು ಸ್ಟಿಕ್ ಮಾಡೋಕ್ಕೆ. ಸೊ ಸ್ಪೀಕರ್ ಫಾರ್ಮ್ ಕೊಟ್ಟಿದ್ದಾನೆ, ಎಕ್ಸ್ಟ್ರಾ ಸ್ಪೀಕರ್ ಫಾರ್ಮು. ಸೊ ನಿಮ್ಗೆ ಏನಾದ್ರು ಆ ಫಾರ್ಮ್ ಏನಾದ್ರು ಪ್ರಾಬ್ಲಮ್ ಆದರೆ ಈ ಫಾರ್ಮ್ನ ತೆಗೆದ್ಬಿಟ್ಟು ನೀವು ಹೊಸ ಫಾರ್ಮ್ನ ಯೂಸ್ ಮಾಡ್ಕೋಬೋದು. ಇದು ಟೀ ಸ್ಟಿಕ್ ಸ್ಟ್ರ್ಯಾಪು, ಮೋಸ್ಟ್ಲಿ ಬೈಕ್ ಮೌಂಟ್ ಮೇಲೆ ಯೂಸ್ ಮಾಡೋ ಸ್ಟ್ರ್ಯಾಪ್ ಇದೆ. ಸೊ ಟೀ ಸ್ಟಿಕ್ ವೆಲ್ಕ್ರೋ ಮೌಂಟ್ ಕೊಟ್ಟಿದ್ದಾನೆ, ಟೀ ಸ್ಟಿಕ್ ವೆಲ್ಕ್ರೋ ಮೌಂಟು. ಅದು ಬಿಟ್ಟು ನಿಮಗೆ ಮೇನ್ ಇಸ್ ಡಿವೈಸ್ ಸ್ಪೀಕರ್ಸು. ಇದು ರೈಟ್ ಸ್ಪೀಕರು, ಲೆಫ್ಟ್ ಸ್ಪೀಕರು, ಮತ್ತು ಇದರಲ್ಲಿ 2 ಮೈಕ್ ಕೊಟ್ಟಿದ್ದಾನೆ. ಒಂದು ಬಟನ್ ಮೈಕ್ ಕೊಟ್ಟಿದ್ದಾನೆ, ಇನ್ನೊಂದು ಇಲ್ಲಿ ಬೂಮ್ ಮೈಕ್ ಕೊಟ್ಟಿದ್ದಾನೆ. ಸೊ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಮೇನ್ ಡಿವೈಸ್ ಇಸ್ C50 Pro. ಇದೇನಂದರೆ ಇದು 2 years ವಾರಂಟಿ ಜೊತೆ ಬರುತ್ತೆ. 2 years ವಾರಂಟಿ. ಸೊ ಯು ಕ್ಯಾನ್ ಕನೆಕ್ಟ್ ಅಬೌಟ್ 20 ಪೀಪಲ್ ಒನ್ ಟೈಮ್ನ ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಆಲ್ಮೋಸ್ಟ್ ಏನಂದರೆ ಇದು C50 Proನಲ್ಲಿ ಮ್ಯೂಸಿಕ್ ಶೇರಿಂಗ್ ಮಾಡ್ಬೋದು. ಅಂದರೆ ನಮ್ಮ ಬೈಕರ್ಸ್ ಜೊತೆ ಯಾರ್ಯಾರು ಜೊತೆಲಿ ಹೋಗ್ತಾರೋ ಅವ್ರನ್ನೆಲ್ಲ ಕನೆಕ್ಟ್ ಮಾಡಿ ಮ್ಯೂಸಿಕ್ ಶೇರ್ ಮಾಡ್ಬೋದು. ಸೊ ಇದರಲ್ಲಿ ಏನಂದರೆ ಇದರಲ್ಲಿ 2 ಡಾಕ್ಸ್ ಕೊಟ್ಟಿದ್ದಾನೆ, ಕ್ಲಿಕ್ ಡಾಕ್ಸು. ಸೊ ಇದು ಕ್ಲಿಕ್ ಡಾಕ್ಸು. ಬೇಸಿಕಲಿ ಇದು ಮ್ಯಾಗ್ನೆಟ್ ಡಾಕ್, ಒಂದೇ ಒಂದು ಮ್ಯಾಗ್ನೆಟ್ ಡಾಕ್ ಕೊಟ್ಟಿದ್ದಾನೆ. ಏನಂದರೆ ಇದರಲ್ಲಿ ನೋಡಿ, ಫಾರ್ ಎಕ್ಸಾಂಪಲು ಅದರಲ್ಲಿ ಏನಂದರೆ ಇದು ಮ್ಯಾಗ್ನೆಟ್ ಡಾಕು ವಿತ್ ಕ್ಲಿಕ್ ಆಗುತ್ತೆ. ಸಾರಿ ನೋಡಿ, ಅದ್ರ ಜೊತೆ ಇದು ಲೈಟ್ಸು ಬ್ಲಿಂಕ್ ಆಗುತ್ತೆ. ಅದು ನೀವು ಆ್ಯಪಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬೋದು. ಅದನ್ನು ತೋರಿಸ್ತೀನಿ. ಇದು ಕ್ಲಿಕ್ ಡಾಕು. ಸೊ ಇದಕ್ಕೆ ಮ್ಯಾಗ್ನೆಟ್ ಇಲ್ಲ. ಸೊ ಬಟ್ ನಾವು ಇಲ್ಲಿ ಪ್ರೆಸ್ ಮಾಡಲೇಬೇಕಾಗುತ್ತೆ. ಒಳಗಡೆ ಹಾಕ್ಬಿಟ್ಟು ಪ್ರೆಸ್ ಮಾಡೋದು. ಸೊ ಕ್ಲಿಕ್ ಡಾಕು ಸ್ವಲ್ಪ ಕಾಂಪ್ಲಿಕೇಟೆಡು. ಇದು ಏನಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು ಇದಾಗುತ್ತೆ. ಸೊ ಇವಾಗ ಕರೆಕ್ಟಾಗಿ ಪ್ಲೇಸ್ ಆಗಿದೆ. ಸೊ ಇದು ಕ್ಲಿಕ್ ಡಾಕ್. ಮ್ಯಾಗ್ನೆಟ್ ಡಾಕ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಕ್ಲಿಕ್ ಡಾಕ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ 2 ಆಪ್ಷನ್ ಕೊಟ್ಟಿದ್ದಾನೆ. ಸೊ ಯಾಕಂದರೆ ಮ್ಯಾಗ್ನೆಟ್ ಅಂದರೆ ಇಟ್ ವಿಲ್ ಸ್ಟೇ ಫಾರ್ ಲಾಂಗ್ ಟೈಮ್. ಮ್ಯಾಗ್ನೆಟ್ ಅಲ್ಲ, ಸೊ ಒಂದೇ ಒಂದು ಪೀಸ್ ಮಾತ್ರ ವಿತ್ ಮ್ಯಾಗ್ನೆಟ್ ಕೊಟ್ಟಿದ್ದಾನೆ. ವಿತ್ ಮ್ಯಾಗ್ನೆಟ್ ಕೊಟ್ಟಿರೋದು.
ಸೊ ಇಲ್ಲಿ ಸಿಕ್ಕಾಕೊಳ್ಳುತ್ತೆ, ಜಸ್ಟ್ ನಾವು ಪ್ರೆಸ್ ಮಾಡಿದ್ರೆ ಸಾಕು ಆನ್ ಆಗುತ್ತೆ. ಸೊ ಆ ಥರ ಇರುತ್ತೆ. ಆಮೇಲೆ ನಮಗಿಲ್ಲಿ ಏನು ಕೊಟ್ಟಿದ್ದೀನಿ ಅಂದರೆ, ಇದು ಕಂಟ್ರೋಲರ್ಸು, 3 ಬಟನ್ ಮಾಡ್ಯೂಲು ಕಂಟ್ರೋಲರ್ಸು. ಇದರಲ್ಲಿ ನಾವು ಪೇರ್ ಮಾಡಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಸ್ಟಿಕ್ ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಥ್ರೂ ಬ್ಲೂಟೂತ್ ಇದು ಪೇರ್ ಮಾಡಬೇಕಾಗುತ್ತೆ. ಹೆಲ್ಮೆಟ್ ಮೇಲೆ ಮೌಂಟ್ ಮಾಡೋಕ್ಕಿಂತ ಮುಂಚೆ ನಾನು ಏನೇನು ಬೇಕೋ ಅದು ಫಿಲ್ಟರ್ ಮಾಡಿದ್ದೀನಿ, ಬಿಕಾಸ್ ಲಾಟ್ ಆಫ್ ಆಕ್ಸೆಸರೀಸ್ ಇದೆ. ಸೊ ಒಂದೊಂದು ಎಕ್ಸ್ಟ್ರಾನೂ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಗುಡ್ ಎನಫ್. ನೀವು ನೋಡಿದ್ರೆ ಫಸ್ಟ್ ಇದು ಹಾರ್ನೆಸ್ನ ಓಪನ್ ಮಾಡ್ಕೊಂಡು, ಹಾರ್ನೆಸ್ ಏನಂದರೆ ಅವಾಗಲೇ ಹೇಳ್ದಂಗೆ ಇದು ಇದಕ್ಕೆ ಕನೆಕ್ಟ್ ಆಗುತ್ತೆ, ಬೇಸಿಕಲಿ ಟು ಮ್ಯಾಗ್ನೆಟಿಕ್ ಡಾಕ್ ಆ್ಯಂಡ್ ಟು ದಿ ಸ್ಪೀಕರ್ ಆ್ಯಂಡ್ ಟು ದಿ ಮೈಕ್. ಇಲ್ಲಿ ನೋಡ್ಬೋದು ಇದು ಏನಂಬೋದು, ಇಲ್ಲಿ ನೋಡಿ ಇದು ಸಿ ಟೈಪ್ ಕೊಟ್ಟಿದ್ದೀನಿ. ಸೊ ಇದನ್ನು ಒಂದು ಕೇಬಲ್ ಇದೆ, ಆ ಕೇಬಲ್ಲು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಇದು ಕನೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದೇನಂದರೆ ಸೇಮ್ ಕಲರ್ ಕೊಟ್ಟಿದ್ದೀನಿ. ಸೊ ಇವಾಗ ರೆಡ್ ಅಂದರೆ ಸೊ ರೆಡ್, ಈ ಪರ್ಟಿಕ್ಯುಲರ್ ರೆಡ್ ಸ್ಪೀಕರ್ಸ್. ಸೊ ದಿಸ್ ಇಸ್ ರೈಟ್ ಸ್ಪೀಕರ್ಸು. ಸೊ ರೆಡ್ ಕನೆಕ್ಟ್ ಮಾಡ್ತೀರಾ. ಹಾಗೆ ಸೇಮ್ ವೇ ಇದನ್ನು ಕೊಟ್ಟಿದ್ದೀನಿ ಕನೆಕ್ಟ್. ಸೊ ಬ್ಲೂ ಇಸ್ ಕನೆಕ್ಟೆಡ್ ಟು ದಿಸ್ ಲೆಫ್ಟ್ ಸ್ಪೀಕರ್ಸ್, ಈ ಬ್ಲೂ. ಸೊ ಆ ಬೇಸಿಸಲ್ಲಿ ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿ ಕೊಟ್ಟಿಲ್ಲ, ಈಸಿಯಾಗಿ ನಮಗೆ ಕನೆಕ್ಟ್ ಮಾಡೋ ಥರ ಕೊಟ್ಟಿದ್ದೀನಿ. ಸೊ ಇದನ್ನು ಕನೆಕ್ಟ್ ಮಾಡ್ತೀನಿ ಚೆಕ್ ಮಾಡೋಕ್ಕೆ. ಸೊ ಇವಾಗ ಹಾರ್ನೆಸ್ನ ಸ್ಪೀಕರು ಮತ್ತು ಬಟನ್ ಮೈಕಾಗಿ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಮ್ಯಾಟ್ ಡಾಕ್ನ ಕನೆಕ್ಟ್ ಮಾಡ್ತೀನಿ ಇದರಲ್ಲಿ. ಅದು ಇಮಿಡಿಯೇಟಾಗಿ ನಿಮಗೆ ಬ್ಲೂ ಬ್ಲಿಂಕ್ಸ್ ಬರುತ್ತೆ. ಸೊ ಬ್ಲೂ ಬ್ಲಿಂಕ್ಸ್ ಏನಂದರೆ ಅದು ಸರ್ಚ್ ಆಗ್ತಾ ಇದೆ ಅಂದರೆ, ಸೊ ಸರ್ಚ್ ಆಗ್ತಾ ಇರುತ್ತೆ. ಸೊ ಸರ್ಚ್ ಆಗ್ತಾ ಇರೋದ್ರಿಂದ ಯಾವ್ದಾದ್ರು ಪೇರಿಂಗ್ ಆಗುತ್ತೋ ಇಲ್ವೋ ಅಂತ ನಾವು ಬ್ಲೂಟೂತ್ನಿಂದ ಕನೆಕ್ಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸೊ ದಟ್ಸ್ ಹೌ ಇಟ್ ವರ್ಕ್ಸ್. ಸೊ ನಾನಿವಾಗ ಕಂಪ್ಲೀಟ್ಲಿ ಹೆಲ್ಮೆಟ್ ಮೇಲೆ ಮೌಂಟ್ ಮಾಡಿ ಟೆಸ್ಟ್ ಮಾಡ್ತೀನಿ. ಮ್ಯಾಟ್ ಡಾಕ್ನ ಮೌಂಟ್ ಮಾಡೋಕ್ಕೆ 2 ಟೈಪ್ಸ್ ಇದೆ. ಒಂದು ಇದು ವಿಂಗ್ ಮೌಂಟ್ ಅಂತ, ಇನ್ನೊಂದು ವೆಲ್ಕ್ರೋ ಇದರಲ್ಲಿ. ಸೊ ರೇರ್ ಫ್ಲ್ಯಾಪ್ ಬರುತ್ತೆ. ರೇರ್ ಫ್ಲ್ಯಾಪ್ ಅಂದರೆ ಏನಾಗುತ್ತೆ ಅಂದರೆ, ಇಲ್ಲಿ ಈ ರೇರ್ ಫ್ಲ್ಯಾಪು ಇಲ್ಲಿ ಮೆತ್ತಿಸ್ತೀನಿ, ಮತ್ತು ಮ್ಯಾಟ್ ಡಾಕ್ BBH ಇಲ್ಲಿ ಮೆತ್ತಿಸ್ಬೋದು, ಇಲ್ಲಿ ಮೆತ್ತಿಸ್ಬೋದು. ಇಲ್ಲಾಂದರೆ ನೀವು ವಿಂಗ್ ಮೌಂಟ್ ಯೂಸ್ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಅದನ್ನು ಇಲ್ಲಿ ಹಿಂಗೆ ಹೋಗುತ್ತೆ, ಅದು ಈ ಥರ ಹೋಗುತ್ತೆ. ಸೊ ನೀವು ಯಾವ ಥರ ಮೌಂಟಿಂಗ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ನಾನು ಇವಾಗ ಮ್ಯಾಟ್ ಡಾಕ್ BBH ವಿತ್ ರೇರ್ ಫ್ಲ್ಯಾಪ್ ಯೂಸ್ ಮಾಡ್ತೀನಿ, ವಿಂಗ್ ಮೌಂಟ್ ಯೂಸ್ ಮಾಡಿದಾಗ. ಸೊ BBH ಸ್ಟಿಕ್ಕರ್ನ ನಾನು ಪ್ಲೇಸ್ ಮಾಡಿದೆ ಆಯಿತು. ಸೊ ಈ ಪರ್ಟಿಕ್ಯುಲರ್ ವೈರ್ ಇದೆಯಲ್ಲ, ಇದು ಫಾರ್ಮ್ ಆಗಿ ಹಿಂಗೆ ಬೆಂಡ್ ಆಗಿ ಕೂತ್ಕೊಳ್ಳೋಕ್ಕೆ ಇನ್ನೊಂದು ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಆ ಸ್ಟಿಕ್ಕರ್ನ ನಾವಿಲ್ಲಿ ಅಂಟಿಸ್ಕೋಬೋದು. ಬೇಸಿಕಲಿ ಫುಲ್ ಪ್ಯಾಡಿಂಗ್ನ ತೆಗೆದುಬಿಟ್ಟಿದ್ದೀನಿ, ಯಾಕಂದರೆ ಸ್ಪೀಕರ್ ಎಲ್ಲ ಫಿಟ್ ಮಾಡಬೇಕಲ್ಲ. ಸೊ ಎಂಟಿ ಮಾಡಿದು ಇಲ್ಲಿ ನಿಮಗೆ ಸ್ಪೀಕರ್ ಇಡೋಕ್ಕಂತಲೇ ಸಪ್ರೇಟಾಗಿ ಜಾಗ ಸಿಗ್ತಿದೆ. ನಾನು ಮೊದಲು ಬ್ಲೂಟೂತ್ ಯೂಸ್ ಮಾಡ್ತಾಯಿದ್ದೆ, ಬರೀ ಬ್ಲೂಟೂತು. ಸೊ ನನಗೇನು ಸ್ಟಿಕ್ಕರ್ ಏನು ಬೇಕಾಗಿಲ್ಲ. ಸೊ ಇವಾಗ ಹಂಗೆ ಪೇಸ್ಟ್ ಮಾಡೋದು ನಡೆಯುತ್ತೆ. ಸೊ ಇವಾಗ ಸ್ಪೀಕರ್ನ ಫಿಟ್ ಮಾಡೋಣ. ಸ್ಪೀಕರು ಲೆಫ್ಟ್ ಸ್ಪೀಕರು ಇದು ಲೆಫ್ಟ್ ಸ್ಪೀಕರು. ಸೊ ಲೆಫ್ಟ್ ಸೈಡ್ ಹೋಗುತ್ತೆ ಇದು. ಸೊ ಲೆಫ್ಟ್ ಸೈಡ್ ಸ್ಪೀಕರ್. ಸೊ ರೈಟ್ ಸ್ಪೀಕರು ರೈಟ್ ಸೈಡ್ ಆಫ್ ದಿ ಹೆಲ್ಮೆಟ್ ಹೋಗುತ್ತೆ.
ಸೊ ಬೇಸಿಕಲಿ ನಾನು ಹೇಳ್ದಂಗೆ ಯಾವಾಗಲೇ ರೆಡ್ ಆ್ಯಂಡ್ ಬ್ಲೂ ಇದೆಯಲ್ಲ, ಇದು ಎರಡು ಕನೆಕ್ಷನ್ ಇದೆ. ಸೊ ಪ್ಯಾರಲಲಿ ಈ ಸಿ ಟೈಪ್ ಒಂದಿದೆ. ನೀವು ಈ ಹಾರ್ನೆಸ್ನ ತಗೊಂಡು ಈ ಹಾರ್ನೆಸ್ನ ಫಿಟ್ ಮಾಡ್ಕೊಳ್ಳಿ. ಹಾರ್ನೆಸ್ನ ಫಿಟ್ ಮಾಡಿಕೊಂಡು ಯಾವುದು ಬ್ಲೂ ಇದೆಯಲ್ಲ ಅದು ಬ್ಲೂಗೆ ಕನೆಕ್ಟ್ ಮಾಡ್ಕೊಳ್ಳಿ. ಬ್ಲೂ ಆ್ಯಂಡ್ ರೆಡ್ ರೆಡ್. ಇನ್ನು ಒಂದು ಮಿಸ್ ಮಾಡ್ತಾ ಇದ್ದೀನಿ, ನಾನು ಮೈಕನ್ನು ಇನ್ಸ್ಟಾಲ್ ಮಾಡಿಲ್ಲ ಮತ್ತು ಕಂಟ್ರೋಲರ್ನ ಇನ್ಸ್ಟಾಲ್ ಮಾಡಿಲ್ಲ. ಸೊ ಅದೆರಡು ಇನ್ಸ್ಟಾಲ್ ಮಾಡ್ತೀನಿ ಈಗ. ಕಂಟ್ರೋಲರ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸ್ಟಿಕ್ಕರ್ ಕೊಟ್ಟಿದ್ದಾನೆ. ಸ್ಟಿಕ್ಕರ್ ಓಪನ್ ಮಾಡಿದ್ರೆ ಅಲ್ಲಿ ಕೊಡೋದು ಸ್ಟಿಕ್ಕರು ಇಲ್ಲಿ ಪೇಸ್ಟ್ ಮಾಡ್ಕೋಬೋದು. ಸೊ ಕಂಟ್ರೋಲರ್ 6 ಹಾಕಿ ಆಯಿತು. ಸೊ ಪೇಸ್ಟ್ ಮಾಡಿದಾಯಿತು ಕಂಟ್ರೋಲರ್ನ. ಇದನ್ನು ತಗೊಂಡು ಹೊರಗಡೆ ಇದೆಯಲ್ಲ, ಹೊರಗಡೆ ಇರೋ ಒಂದು ಕನೆಕ್ಟರ್ಗೆ ಫಿಕ್ಸ್ ಮಾಡೋದು ಆಗೋದು. ಇದರಲ್ಲಿ ಏನಂದರೆ 3 ಟೈಪ್ಸ್ ಆಫ್ ಸ್ವಿಚಿಂಗ್ ಆಫ್ ಮೋಡು. ಒಂದು ಈ ಪರ್ಟಿಕ್ಯುಲರ್ ಬ್ಲೂ ಆರ್ಮರ್ನ ತೆಗೆದುಕೊಂಡ್ರೆ ಅದು ಸ್ವಿಚ್ ಆಗುತ್ತೆ. ಇನ್ನೊಂದು ಇಲ್ಲೊಂದು ಬಟನ್ ಇದೆ, ಇಲ್ಲೊಂದು ಬಟನು. ಈ ಬಟನ್ನ ಹಿಂಗೆ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸ್ವಿಚ್ ಆಫ್ ಆಗುತ್ತೆ. ಸ್ವಿಚ್ ಆಫ್ ಆಗುತ್ತೆ. ಇನ್ನೊಂದು ನಿಮಗೆ ಇಲ್ಲೇ ಆಫ್ ಮಾಡಬೇಕಂದ್ರೆ ಇಲ್ಲಿ ಕಂಟಿನ್ಯೂಸ್ ಹಿಂಗೆ ಇಟ್ಕೊಂಡಿದ್ರೆ ಇಲ್ಲಿ ಆನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂಸ್ ಇಲ್ಲಿ ಇಟ್ಕೊಂಡಿದ್ದಾರೆ. ಸೊ ದಟ್ಸ್ ಹೌ 3 modes ಆಫ್ ಸ್ವಿಚಿಂಗ್ ಆನ್ ಆ್ಯಂಡ್ ಸ್ವಿಚಿಂಗ್ ಆಫ್ ಮೋಡ್. ಸೊ ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಇದು 14 hours ಆಫ್ ಯೂಸೇಜ್ ಬರುತ್ತೆ. ಮತ್ತು ರೇಂಜು ಮೇ ಬಿ 1.5 kilometers ಅಂತ ಹೇಳ್ತಾಯಿದ್ದಾರೆ. ಚೆಕ್ ಮಾಡಬೇಕು, ಟೆಸ್ಟ್ ಮಾಡಬೇಕು. ಅದು ಒಂದು. ಅದು ಬಿಟ್ಟರೆ 2 years ವಾರಂಟಿ ಬರುತ್ತೆ. 2 years ವಾರಂಟಿ. ಆಮೇಲೆ ನಿಮಗೆ ಈ ಫೋನ್ ಟು ಫೋನು ಕನೆಕ್ಟ್ ಮಾಡ್ಬೋದು ಆರಾಮ್ಸೆ. 16 hours ಅಂತ ಹೇಳಿದ್ದಾರೆ, ಬಟ್ ನಾನು ಹೇಳಿದ 14 hours. 16 hours ಇದೆ. ಸೊ ಆ್ಯಪಿಂದ ಕೆಲವು ಕನೆಕ್ಟ್ ಮಾಡ್ಬೋದು. ನಮಗೆ ಈ ಗೋಪ್ರನೂ ಕನೆಕ್ಟ್ ಮಾಡ್ಕೋಬೋದು, Insta360 ಕನೆಕ್ಟ್ ಮಾಡ್ಕೋಬೋದು. ಬಟ್ ಆದರೆ ಆ ಡಿವೈಸ್ಗೆ ಬ್ಲೂಟೂತ್ ಇರಬೇಕು. ಆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಸೊ ನಾನು ನೋಡಿ ಆ್ಯಪಲ್ಲಿ ಈ ಥರ ಕಾಣಿಸುತ್ತೆ C50 Pro ಆ್ಯಪಲ್ಲಿ. ಸೊ ನಮಗೆ ಆಪ್ಷನ್ ಸಿಗೋದು ಏನಂದರೆ ಇವಾಗ ಗ್ರಿಡ್ ರೈಟ್ ಸೊ ರೈಟ್ ಗ್ರಿಡ್ ಇದೆ. ಸೊ ರೈಟ್ ಗ್ರಿಡ್ ಅಂದರೆ ಸೊ ನಾವು ಬೈಕರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಜಸ್ಟ್ ಸ್ವಿಚ್ ಆನ್ ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಅದೊಂದು. ಅದು ಬಿಟ್ಟರೆ ಯು ಹ್ಯಾವ್ ಟು ಸ್ವಿಚ್ ಇಟ್ ಆನ್, ಕನೆಕ್ಟ್ ಆಗುತ್ತೆ. ಆಮೇಲೆ ಮ್ಯೂಸಿಕ್ ಶೇರ್ ಮಾಡಬೇಕಂದ್ರೂ ಪಬ್ಲಿಕ್ ಗ್ರೂಪ್ ಇರುತ್ತೆ. ಪಬ್ಲಿಕ್ ಗ್ರೂಪಲ್ಲಿ ಹೂಮೆವರ್ ಯು ವಾಂಟೆಡ್ ಟು ಆ್ಯಡ್ ನೀವು ಆ್ಯಡ್ ಮಾಡ್ಕೋಬೋದು. ಗ್ರೂಪ್ ಆ್ಯಡ್ ಮಾಡಿಕೊಂಡು ಪಬ್ಲಿಕ್ ಗ್ರೂಪ್ ಅಂತ ಇರುತ್ತೆ, ಚಾನಲ್ 1. ಸೊ ನಿಮಗೆ ಕ್ರಿಯೇಟ್ ಮಾಡ್ಬೋದು ಗ್ರೂಪ್ನ. ಕ್ರಿಯೇಟ್ ಮಾಡಿಕೊಂಡು ಅವ್ರನ್ನೇ ಕನೆಕ್ಟ್ ಮಾಡಿಕೊಂಡು ವರ್ಕ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ವರ್ಕ್ ಆಗುತ್ತೆ. ಇವಾಗ ಬರೀ ನಾನು ಒಂದು ಚಾನಲ್ 1 ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ನಾನು ಒಬ್ಬನೇ ಇರೋದು ಮೆಂಬರು, ಅದು ಬಿಟ್ಟರೆ ಯಾರೂ ಇಲ್ಲ. ಈ ಟೋಟಲಿ ಸೆಲೆಕ್ಟ್ ದಿ ಚಾನಲ್ ಫಾರ್ ದಿ ರೈಟ್ ಗ್ರಿಡ್ V2 ಗ್ರೂಪ್ ಅಂದರೆ ಎಷ್ಟು ಜನ ನಾವು ಕನೆಕ್ಟ್ ಮಾಡ್ಬೋದು ಅಂತ ಇರುತ್ತೆ. ಗ್ರೂಪ್ ಮಾಡಲಿದೆ. ಸೊ ಇದು ಆಫ್ ಆದಮೇಲೆ ಇನ್ನೊಂದು ನಿಮಗೆ ಆ್ಯಪ್ ಕಂಟ್ರೋಲಲ್ಲಿ ಮ್ಯೂಸಿಕ್ ಮಾಡ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಪ್ಲೇ ಮಾಡ್ಬೋದು. ಈ ಥರ ನೆಕ್ಸ್ಟ್ ಪ್ಲೇ ಮಾಡ್ಬೋದು. ಆಮೇಲೆ ಬ್ಯಾಕ್ಲೈಟು, ಮ್ಯಾಟ್ ಡಾಗ್ ಬ್ಯಾಕ್ಲೈಟ್ ಇದೆಯಲ್ಲ ಅದು. ಸೊ ಇದು ಹಜಾರ್ಡ್ ಮೋಡಲ್ಲಿ ಇಲ್ಲಾಂದ್ರೆ ಬ್ರೇಕ್ ಮೋಡಲ್ಲಿ ಇಡಬೇಕಂದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡ್ಕೋಬೋದು. ಸೊ ಬ್ಲೂ ಕಲರ್ ಅಂದರೆ ಬ್ಲೂ ಕಲರು, ಎಲ್ಲೋ ಅಂದರೆ ಎಲ್ಲೋ, ಗ್ರೀನ್ ಅಂದರೆ ಗ್ರೀನು. ಸೊ ಅದು ತೋರಿಸುತ್ತೆ ಆ್ಯಕ್ಚುಲಿ C50ನಲ್ಲಿ ಬ್ಯಾಕ್ ಸೈಡು. ಇಲ್ಲ ಅಂದರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೀವು ನೋಡಿದ್ದೀನಿ.
ಸೊ ಅವಾಗ ಸ್ವಲ್ಪ ಸ್ಲೋ ಮಾಡೋದು ಅನಿಸುತ್ತೆ. ಸೊ ಮಾಡಿದಾದ್ಮೇಲೆ ನೇಮ್ ರಿಕ್ವೈರ್ಡ್ ಟು ಎಂಟರ್ ಬಿಫೋರ್ ಪ್ರೊಸೀಡಿಂಗ್. ಓಕೆ, ನೇಮ್ ರಿಕ್ವೈರ್ಡ್. ಸೊ ಸ್ಲೋ ಮೋಡ್ ಅಂತ ನಾನು ಸುಮ್ಮನೆ ಸೇವ್ ಮಾಡ್ತೀನಿ. ಆಯಿತು, ಸೇವ್ ಆಯಿತು. ಸೊ 1x 2x 3x. ಸೊ ನಾವು ಯಾವ ಥರ ಅದು ಬ್ಲಿಂಕ್ ಆಗೋ ಮೆಥಡು. ಸೊ ಬೆಟರ್ 1x ಇರುತ್ತೆ, ಇಲ್ಲಾಂದರೆ ಬ್ರೀತ್ ಮೋಡ, ಇಲ್ಲಾಂದರೆ ರ್ಯಾಂಪ. ನೋಡಿ ಈ ಥರ ಡಿಫ್ರೆಂಟ್ ಟೈಪ್ಸ್. ಸ್ಟ್ರಾಬ, ಸೊ ಆ ಬೇಸಿಸಲ್ಲಿ ನಾವು ಸೇವ್ ಮಾಡ್ಕೋಬೋದು. ಸೊ ದಿಸ್ ಆರ್ ದಿ ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಒಂದು ಗ್ರೂಪು ಮತ್ತು ಲೈಟೆಲ್ಲ ಇದು ಮಾಡಿಕೊಂಡು, ಇಲ್ಲ ಬೇಡ ಅಂದರೆ ಇದು ಆಫ್ ಮಾಡ್ಕೋಬೋದು ಆ್ಯಪಿಂದ. ಮತ್ತು ಇದು ಇವಾಗ ಆಡಿಯೋ ಪ್ಲೇ ಆಗ್ತಾಯಿದ್ರೆ ನೀವು ಕಂಟ್ರೋಲ್ ಮಾಡ್ಬೋದು. ಪ್ರೈಮರಿಗೆ ಎಷ್ಟು ಬೇಕು, ಮತ್ತು ಪ್ರೈಮರಿ ಅವ್ರಿಗೆ ಬೇಡ ಅಂದರೆ, ಸೊ ಪ್ರೈಮರಿ ಅವ್ರಿಗೆ ಬೇಡ ಅಂದರೆ ಸೊ ಕಂಪ್ಲೀಟ್ಲಿ ನೀವೇ ಇದು ಮಾಡ್ಕೊಬೋದು ಕಂಟ್ರೋಲು. ನೋಡಿ ಇಲ್ಲಿ ಆಫ್ ಮಾಡಿದ್ರೆ ಸೆಕೆಂಡ್ರಿ ಅವ್ರಿಗೆ ಕನೆಕ್ಷನ್ ಆಗೋಲ್ಲ. ಎಷ್ಟು ಜನಕ್ಕೆ ಶೇರ್ ಮಾಡ್ಬೋದು, ಯಾವ ಥರ ಲೆವೆಲಲ್ಲಿ ವಾಲ್ಯೂಮ್ ಲೆವೆಲ್ಲು ಸೆಲೆಕ್ಟ್ ಮಾಡ್ಕೋಬೋದು ಅಂತ ಇದರಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಪ್ರೈಮರಿ ಅಂದರೆ ಸೆಕೆಂಡ್ರಿ ಸೋರ್ಸ್ ಡಿವೈಸಿಂದ. ಸೊ ಈ ಥರ ಇದೆ. ರೀಸೆಟ್ ಮಾಡಿದ್ರೆ ಶ್ಯೂರ್ ವೈರ್ ಯು ಪ್ರೊಸೀಡಿಂಗ್ ರೀಸೆಟ್. ಇದು ಬೇಸಿಕಲಿ ವಾಲ್ಯೂಮ್ ಕಂಟ್ರೋಲ್ಸ್ಗೆ ಯೂಸ್ ಮಾಡ್ತೀವಿ. ಆಮೇಲೆ ನಿಮಗೆ ಹಲೋ ಟೇಕ್ ಮೀ ಟು ಹೈದ್ರಾಬಾದ್ ಅಂದರೆ I have directions to Hyderabad. Would you like me to help you with anything else? ಸೊ ಫೈನಲಿ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು 24,999 ಇದೆ. ಸೊ 24,999, 25,000 ಅಂತ ಹೇಳ್ಬೋದು ನೀವು. 25,000ಗೆ ಈ ಪರ್ಟಿಕ್ಯುಲರ್ ಸೆಟ್ ಬರುತ್ತೆ. ಸೊ ಇದು ಈ ಪರ್ಟಿಕ್ಯುಲರ್ ಇಂಟರ್ಕಾಮು ಇಟ್ ಈಸ್ ಬೆಟರ್ ದೆನ್ ಸೆನಾ ಮತ್ತು ಕಾರ್ಡೋ ಇದೆಯಲ್ಲ. ಸೊ ಇಟ್ಸ್ ಬೆಟರ್ ದ್ಯಾನ್ ದ್ಯಾಟ್. ಸೊ ಇಟ್ ಈಸ್ ಆಲ್ಸೋ ಅ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್. ಒನ್ ಆಫ್ ದಿ ಬೆಸ್ಟ್ ಅನಿಸುತ್ತೆ. ಸೊ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಡೂ ಸಬ್ಸ್ಕ್ರೈಬ್ and share to as many as people you like, and thank you for watching this video. See you soon, techies. I'm your tech king.